ಮನೆಯಲ್ಲಿ ಏಳಿಗೆ ಅನ್ನುವುದು ಆಗ್ತಾ ಇಲ್ಲ. ಗಂಡ ಹೆಂಡತಿ ನಡುವೆ ಹೊಂದಾಣಿಕೆ ಅನ್ನೋದೇ ಇಲ್ಲ. ಪ್ರತಿನಿತ್ಯ ಕಲಹಗಳಾಗ್ತಾ ಇದೆ. ಜೀವನದಲ್ಲಿ ಸಮಸ್ಯೆಗಳ ಮೇಲೆ ಸಮಸ್ಯೆ, ದುಡ್ಡಿನ ಒತ್ತಡ, ಮಾನಸಿಕ ನೆಮ್ಮದಿ ಇಲ್ಲದೆ ಒಂದು ರೀತಿಯಾದಂತಹ ಮನೆ ಸ್ಮಶಾನದ ಕುರುಕ್ಷೇತ್ರವಾಗಿ ಹೋಗಿದೆ. ಪರಿಹಾರ ತಿಳಿಸಲು ಏನಾದರೂ ಸಲಹೆ ನೀಡಿ ಅಂತ ತುಂಬ ಜನ ಗುರುಗಳಿಗೆ ಕರೆ ಮಾಡಿ ಕೇಳಿದ್ರಿ. ಗುರುಗಳು ಕೊಟ್ಟಿರುವಂತಹ ಈ ಒಂದು ಪುಟ್ಟ ಪರಿಹಾರ ತಂತ್ರದ ನಿಯಮ ನಿಮ್ಮ ಮನೆಯನ್ನು ಉದ್ಧಾರ ಮಾಡುತ್ತದೆ. ಅದೇ ಕರ್ಪೂರದ ತಾಂತ್ರಿಕ ಪರಿಹಾರ. ಕರ್ಪೂರದಿಂದ ಈ ಪುಟ್ಟ ಕೆಲಸಗಳನ್ನು ಮಾಡಿದರೆ ಸಾಕು, ನಿಮ್ಮ ಸಮಸ್ಯೆಗಳು ಅತಿ ಬೇಗನೆ ತೀರುತ್ತದೆ. ಆ ಕರ್ಪೂರದ ಪರಿಹಾರಗಳನ್ನು ಹೇಗೆ ಮಾಡಬೇಕು, ಕರ್ಪೂರದ ತಂತ್ರ ಯಾವುದು, ಇವತ್ತಿನ ಮಾಹಿತಿಯಲ್ಲಿ ತಿಳಿಸಿಕೊಡ್ತೀನಿ. ನಿಮ್ಮ ಯಾವುದೇ ಸಮಸ್ಯೆಗಳಿದ್ದರೂ ಈ ತಕ್ಷಣ ಪರಿಹಾರಕ್ಕಾಗಿ ಪಂಡಿತ್ ಶ್ರೀ ಮಂಜುನಾಥ ಗುರುಗಳು ವಂಶ ಪಾರಂಪರಿಕವಾಗಿ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಅನೇಕ ರೀತಿಯಾದಂತಹ ಸಮಸ್ಯೆಗಳನ್ನು ಪರಿಹರಿಸುತ್ತಾ ಬಂದಿರುವ ಮಹಾಗುರುಗಳು ನಿಮ್ಮ ಪ್ರತಿಯೊಂದು ಸಮಸ್ಯೆಗೂ ಪರಿಹಾರವನ್ನು ತುಂಬ ಚೆನ್ನಾಗಿ ಹೇಳುತ್ತಾರೆ. ಯಾವ ಮನೆಯಲ್ಲಿ ಹಣಕಾಸಿಗೆ ಸಮಸ್ಯೆ ಇರುತ್ತೋ, ಒತ್ತಡ ಇರುತ್ತೋ, ಅವರು ಮುತ್ತೈದೆ ಹೆಂಗಸರು ಮಾಡುವಂತಹ ಈ ಒಂದು ಕರ್ಪೂರದ ಪರಿಹಾರ ಏನು ಮಾಡಬೇಕು ಅಂತ ಹೇಳ್ತೀನಿ ಕೇಳಿ. ರಾತ್ರಿ ಊಟವಾದ ನಂತರ ಎಲ್ಲರೂ ಊಟ ಮಾಡಿದ ಬಳಿಕ ನಿಮ್ಮ ಅಡುಗೆ ಕೋಣೆಯನ್ನು ಚೆನ್ನಾಗಿ ಒರೆಸಿ ನೀಟಾಗಿ ಶುದ್ಧ ಮಾಡಿದ ನಂತರವೇ ರಾತ್ರಿ ನೀವು ಮಲಗಬೇಕು. ಅದಕ್ಕೂ ಮುನ್ನ ಕರ್ಪೂರದ ಈ ಒಂದು ಪುಟ್ಟ ಪರಿಹಾರ ತಂತ್ರವನ್ನು ಮಾಡಿಕೊಳ್ಳಬೇಕು. ಏನು ಮಾಡಬೇಕು, ಎಲ್ಲರೂ ಮಲಗದ್ದನ್ನು ನೋಡಿಕೊಂಡು ಅಡುಗೆ ಮನೆಯ ಎಂಜಲು ಪಾತ್ರೆಗಳನ್ನೆಲ್ಲನೂ ಸ್ವಚ್ಛವಾಗಿ ತೊಳೆದು ಯಾವುದೇ ರೀತಿಯಾದಂತಹ ಒಂದು ಸಣ್ಣ ಕೊಳೆಯು ಕಸವು ಇರದ ಹಾಗೆ ನೋಡಿಕೊಂಡು 3 ಕರ್ಪೂರಗಳನ್ನು ಸೇರಿಸಿ ಲವಂಗಗಳನ್ನು ಕರ್ಪೂರದ ಜೊತೆಗೆ ಸುಟ್ಟು ಹಾಕಬೇಕು. ಹೌದು ವೀಕ್ಷಕರೇ, ಅಡುಗೆ ಕೋಣೆಯಲ್ಲೇ ಇದನ್ನು ಮಾಡಿ. ಎಚ್ಚರಿಕೆಯಿಂದ ಮಾಡಿ. ಗ್ಯಾಸ್ ಸ್ಟವ್ ಪಕ್ಕದಲ್ಲೇ ಇರುತ್ತೆ, ಸ್ವಲ್ಪ ಗಮನ ಇಟ್ಕೋಬೇಕು. ದೂರ ಇರುವ ರೀತಿಯಲ್ಲಿ ನೋಡಿಕೊಂಡು ನೀವು 3 ಕರ್ಪೂರಗಳು ಮತ್ತು ಲವಂಗಗಳು 3 ಲವಂಗಗಳನ್ನು ಒಟ್ಟಿಗೆ ಸುಡುತ್ತಾ ಮನೆಯಲ್ಲಿ ಇಂದು ಆದಂತಹ ನಕಾರಾತ್ಮಕ ಶಕ್ತಿಯ ಬೆಳವಣಿಗೆಗಳು ಸುಟ್ಟು ಬೂದಿಯಾಗಲಿ, ನಾಳೆಯಿಂದ ಹೊಸ ಜೀವನ ನಮ್ಮದಾಗಲಿ, ಮನೆ ಏಳಿಗೆ ಆಗಲಿ, ಹಣಕಾಸಿನ ಒತ್ತಡದ ಸಮಸ್ಯೆಗಳು ನಿವಾರಣೆ ಆಗಲಿ ಅಂತ ಹೇಳುತ್ತಾ ಈ ಒಂದು ಕರ್ಪೂರದ ಪರಿಹಾರ ತಂತ್ರವನ್ನು ಮಾಡಿ. ತುಂಬ ಒಳ್ಳೆಯದಾಗುತ್ತೆ. ಈ ರೀತಿ ಮಾಡೋದ್ರಿಂದ ಪ್ರತಿಯೊಂದು ಸಮಸ್ಯೆಗಳು ಪರಿಹಾರ ಖಂಡಿತ ಚೆನ್ನಾಗಿ ಸರಿ ಹೋಗುತ್ತದೆ. ನಿಮ್ಮ ಸಮಸ್ಯೆಗಳಿಗೆ ಮನೆಯಲ್ಲಿ ಕವಡೆಗಳನ್ನಿಟ್ಟು ಪೂಜೆ ಮಾಡಬೇಕು. ಇದು ಅದೃಷ್ಟ ದೇವಿಯ ಕವಡೆಗಳು. ಈ ಕವಡೆಗಳನ್ನು ಮನೆಯ ಮುಖ್ಯ ದ್ವಾರದ ಮುಂದೆ ಬೆಳಿಗ್ಗೆ ಎದ್ದು ಪೂಜೆ ಮಾಡಿ ನಂತರ ದೇವರ ಕೋಣೆಯಲ್ಲಿಟ್ಟು ಸಂಜೆ ಪೂಜೆ ಮಾಡಿದ ನಂತರ ಮಂಗಳಾರತಿ ತೆಗೆದುಕೊಂಡರೆ ಮನೆಗೆ ಆರ್ಥಿಕ ಧನಲಾಭ ಅಭಿವೃದ್ಧಿಗಳು ಆಗುತ್ತದೆ. ನಿಮ್ಮ ಸಮಸ್ಯೆಗಳು ಕಷ್ಟಗಳು ಏನೇ ಇದ್ದರೂ ಪರಿಹಾರಕ್ಕಾಗಿ ಮಂಜುನಾಥ ಗುರುಗಳಿಗೆ ಕರೆ ಮಾಡಿ.